ಶಿವನ ಪತ್ನಿ ಪಾರ್ವತಿ ದೇವಿ ಸತಿ ಹೋದ ಸ್ಥಳ ಎಂದೇ ಪ್ರಖ್ಯಾತವಾಗಿದೆ ಕೇರಳದ ಕೊಟ್ಟಿಯೂರು. ಈ ಪುಣ್ಯಕ್ಷೇತ್ರಕ್ಕೆ ಕೆಲವು ಸೆಲೆಬ್ರಿಟಿಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಈ ಕ್ಷೇತ್ರ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಬಂದು ಹೋದ್ಮೇಲೆ ದಕ್ಷಿಣ ಭಾರತದಲ್ಲೇ ಫೇಮಸ್ ಆಗಿದೆ. ಹಾಗಂತ ಇದು ಕರ್ನಾಟಕದವರಿಗೆ ಗೊತ್ತಿಲ್ಲದೇ ಇರೋ ಕ್ಷೇತ್ರವೇನೂ ಅಲ್ಲ. ಮೈಸೂರಿನ ಜನ ಪ್ರತಿ ವರ್ಷವೂ ಹೋಗ್ತಾ ಬರ್ತಾ ಇರ್ತಾರೆ. ಆದರೆ ದರ್ಶನ್ ಬಂದು ಹೋದ್ಮೇಲೆ 100ರ ಲೆಕ್ಕದಲ್ಲಿದ್ದ ಭಕ್ತರ ಸಂಖ್ಯೆ 1000 ಆಗಿದೆಯಂತೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಹೋಗಿ ಮಳೆಯಲ್ಲಿ ನೆನ್ಕೊಂಡು ನದಿಯಲ್ಲಿ ಪೂಜೆ ಮಾಡಿದ್ರಲ್ಲ, ಅದೇ ಕೊಟ್ಟಿಯೂರು. ಇಲ್ಲಿ ನದಿ ಇದೆ, ನದಿಗಳಲ್ಲಿ ಲಿಂಗಗಳಿವೆ, ಆದರೆ ಶಿವಲಿಂಗಗಳಿಗೆ ದೇವಸ್ಥಾನಗಳಿಲ್ಲ. ದೇವಸ್ಥಾನ ಕಟ್ಟಬಾರದು ಅನ್ನೋದು ನಂಬಿಕೆ. ನದಿಗಳಲ್ಲಿ ಹರಿಯುತ್ತಿರುವ ನೀರಿನಲ್ಲೇ ಶಿವಲಿಂಗಕ್ಕೆ ತುಪ್ಪ ಹಾಲಿನ ಅಭಿಷೇಕ ಮಾಡಿ ಬರ್ತಾರೆ. ಈ ದೇವಸ್ಥಾನ ಓಪನ್ ಇರೋದು ವರ್ಷದಲ್ಲಿ ಒಂದೇ ತಿಂಗಳು, ವೈಶಾಖದಲ್ಲಿ ಮಾತ್ರ. ನಿಮಗೆ ದಕ್ಷ ಬ್ರಹ್ಮನ ಕಥೆ ಗೊತ್ತಿರಬೇಕಲ್ವಾ? ಶಿವನ ಪತ್ನಿ ಪಾರ್ವತಿ ದಕ್ಷ ಬ್ರಹ್ಮನ ಮಗಳು. ಆದರೆ ದಕ್ಷ ಬ್ರಹ್ಮ ಯಜ್ಞ ಮಾಡೋಕೆ ಹೋದಾಗ ಮಗಳು ಪಾರ್ವತಿ ಅಳಿಯ ಈಶ್ವರನನ್ನೇ ಆಹ್ವಾನ ಮಾಡಿರೋದಿಲ್ಲ. ಅವನೊಬ್ಬ ಭಿಕಾರಿ, ಸ್ಮಶಾನವಾಸಿ ಅಂತ ಕಡೆಗಣಿಸಿರ್ತಾನೆ. ಅದಕ್ಕೆಲ್ಲ ಶನಿ ಮಹಾತ್ಮ ಕಾರಣ. ಅದರಿಂದಾಗಿಯೇ ದಕ್ಷ ಬ್ರಹ್ಮನಿಗೆ ಅಹಂಕಾರ ಬಂತು ಅನ್ನೋ ಇನ್ನೊಂದು ಕಥೆನೂ ಇದೆ. ಹಾಗೆ ಯಜ್ಞ ನಡೀತಾ ಇದ್ದ ಪ್ರದೇಶಕ್ಕೆ ದೇವಾನುದೇವತೆಗಳೆಲ್ಲ ಹೋಗಿರ್ತಾರೆ. ಪಾರ್ವತಿಗೂ ಹೋಗಬೇಕು ಅನ್ನೋ ಆಸೆ ಆಗುತ್ತೆ. ಶಿವ ಆಹ್ವಾನ ಇಲ್ಲದ ಕಡೆ ಹೋಗಬೇಡ ಅಂದ್ರೂ ಕೇಳದೆ ಹೋಗ್ತಾಳೆ ಸತಿ. ಅಲ್ಲಿ ತನ್ನ ಗಂಡನನ್ನ ಹೀಯಾಳಿಸಿದ್ದನ್ನು ಕೇಳಿ ಸಹಿಸಲಾರದೆ ಅಗ್ನಿಗೆ ಸಮರ್ಪಣೆ ಮಾಡಿಕೊಳ್ತಾಳೆ. ಆಗ ಆಕ್ರೋಶಗೊಂಡ ಪ್ರಳಯ ರುದ್ರ ವೀರಭದ್ರನನ್ನು ಸೃಷ್ಟಿ ಮಾಡ್ತಾನೆ. ಆ ವೀರಭದ್ರ ಯಜ್ಞಸ್ಥಾನಕ್ಕೆ ನುಗ್ಗಿ ಧ್ವಂಸ ಮಾಡಿ ದಕ್ಷ ಬ್ರಹ್ಮನ ತಲೆಯನ್ನು ಅಗ್ನಿಗೆ ಬಲಿ ಕೊಡ್ತಾನೆ. ಅದಾದ್ಮೇಲೆ ದೇವಾನುದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿ ಶಿವನನ್ನು ಸಂತೈಸ್ತಾರೆ. ದಕ್ಷ ಬ್ರಹ್ಮನಿಗೆ ಕುರಿಯ ತಲೆ ಕೂರಿಸಿ ಜೀವ ಕೊಡ್ತಾನೆ ಪರಮೇಶ್ವರ. ಅದೇ ವೇಳೆ ತನ್ನ ಪತ್ನಿ ಸತಿ ಹೋದ ಜಾಗದಲ್ಲಿ ಶಿವಲಿಂಗವಾಗಿ ಉದ್ಭವವಾಗ್ತಾನೆ. ತನ್ನ ಸತಿಗಾದ ಅವಮಾನ ಇನ್ಯಾವ ಸತಿಗೂ ಆಗಬಾರದು ಅಂತ ವರ ಕೊಡ್ತಾನೆ. ಈಗಲೂ ಅಲ್ಲಿಗೆ ಬರುವ ಭಕ್ತರ ನಂಬಿಕೆಯೇ ಅದು. ಇಲ್ಲಿಗೆ ಬಂದು ಪೂಜೆ ಮಾಡಿದರೆ ಗಂಡ ಹೆಂಡತಿ ಸಮಸ್ಯೆ, ಅವಮಾನಗಳು ದೂರ ಆಗ್ತವೆ ಅನ್ನೋ ನಂಬಿಕೆ ಇದೆ. ಪಾರ್ವತಿಯು ಸತಿ ಹೋದ ಜಾಗದಲ್ಲಿ ಆಡಂಬರ ಬೇಡ ಅನ್ನೋ ಕಾರಣಕ್ಕಾಗಿ ಇಲ್ಲಿ ದೇವಸ್ಥಾನಗಳಿಲ್ಲ. ಹರಿಯುವ ನದಿಯಲ್ಲೇ ಶಿವಲಿಂಗ ಪೂಜೆ ಮಾಡಬೇಕು. ವರ್ಷಕ್ಕೆ ಕೇವಲ 1 ತಿಂಗಳು ಅಥವಾ 28 ದಿನ ಇಲ್ಲಿ ಪೂಜೆ ನಡೆಯುತ್ತೆ. ನಂತರ ಇಲ್ಲಿಗೆ ಪ್ರವೇಶ ಇಲ್ಲ. ಪೂಜೆಗಳು ಶುರುವಾಗುವ ಮೊದಲು ಸುತ್ತಮುತ್ತಲ ಊರಿನವರೇ ನದಿಗಳಲ್ಲಿರುವ ಕಸವನ್ನು ತೆಗೆದು ಸ್ವಚ್ಛ ಮಾಡಿ ಪೂಜೆಗೆ ಸಿದ್ಧ ಮಾಡ್ತಾರೆ. ಇಲ್ಲಿ ಜಾತಿ ಸಮಸ್ಯೆ ಇಲ್ಲ, ಆಡಂಬರ ಇಲ್ಲ. ಅರ್ಚಕರಿರ್ತಾರೆ, ಆದರೆ ಭಕ್ತರ ಲೂಟಿ ಆಗಲ್ಲ. ಇದು ಕೊಟ್ಟಿಯೂರು ಮಹಾತ್ಮೆ. ಅಂದ ಹಾಗೆ ಈ ಪುಣ್ಯ ಕ್ಷೇತ್ರಕ್ಕೆ ರಿಷಬ್ ಶೆಟ್ಟಿ, ಪ್ರಗತ್ ಶೆಟ್ಟಿ ದಂಪತಿಯು ಹೋಗಿ ಬಂದಿದ್ದಾರೆ. ಜಗ್ಗೇಶ್ ದಂಪತಿಯೂ ಹೋಗಿ ಬಂದಿದ್ದಾರೆ. ಇನ್ನೂ ಕೆಲವು ಸೆಲೆಬ್ರಿಟಿಗಳು ಗುಟ್ಟಾಗಿ ಹೋಗಿ ಪೂಜೆ ಮಾಡಿಸಿದ್ದಾರಂತೆ.